ತುಂಬಾ ಅಧ್ಯಕ್ಷರ ಪಂದ್ಯ ಅಂತ ಹೇಳ್ಬೋದು. ಜನವಾಡ ಹಾಗೂ ತೋಷಿ ತಂಡಗಳ ಮಧ್ಯೆ ಸ್ವಲ್ಪ ಬೇಯಿಸ್ಕೊಡ್ರಿ ಬಗ್ಗೆ. ಹಾಕ್ತಾ ಇದ್ದಾರೆ ಮತ್ತೊಮ್ಮೆ. ಏನಾಗಿದೆ ಅಂತ ಎಸ್ ಬೋನಸ್ಗೆ ಮಣಿವ ಆಗ್ತಾ ಇದೆ. ಖಾತೆ ಆರಂಭಿಸ್ತಾ ಇದ್ದಾರೆ ಮತ್ತೊಮ್ಮೆ. 0-1 ಪಂದ್ಯ ಆಗ್ತಾ ಇದೆ. ತೌಸಿ ತಂಡದ ಪರವಾಗಿ ಮತ್ತೊಮ್ಮೆ ಆಗ್ತಾ ಇದೆ. ಬಹಳ ಅತ್ಯುತ್ತಮವಾದ ಧ್ವನಿವರ್ಧಕ ಸೌಂಡ್ ಸಿಸ್ಟಮ್. ಅತನಿ ಶಂಕರ್ ದಾದಾ ಅವರದ ಸೌಂಡ್ ಸಿಸ್ಟಮ್ ಅತ್ಯುತ್ತಮವಾದ ಧ್ವನಿವರ್ಧಕ ಸೌಂಡ್ ಸಿಸ್ಟಮ್ ಕೂಡ ನಿನ್ನೆಯಿಂದ ಕೂಡ ಬಹಳ ಎಲ್ಲ ಕಲಾವಿದರಿಗೆ ಕೂಡ ಅವರದೇ ಆದಂಥ ಒಂದು ಚಾಣಾಕ್ಷಮದಿಂದ ಧ್ವನಿವರ್ಧಕವನ್ನು ನಿರ್ಮಿಸಿಕೊಡ್ತಾ ಇದ್ದಾರೆ ಆತ್ಮೀಯರು. ಶಂಕರಣ್ಣ ಅವರಿಗೆ ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಹಾಗೆ ಯಾವುದೇ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕಾಗಲಿ ಸಂಪರ್ಕಿಸಿ. ಶಂಕರ್ ದಾದಾ ಸೌಂಡ್ ಸಿಸ್ಟಮ್ ಹೆಂಗಿದೆ ಗೊತ್ತೇ ಆಗಿದೆ. ಇವಾಗ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಮ್ಮೆ ವಿಠಲ ಪದೇ ಪದೇ ಮತ್ತೊಮ್ಮೆ ಬೋನಸ್ಗೆ ಮನವಿ ಆಗ್ತಾ ಇದ್ದಾರೆ. 2-0 ತೌಸಿ ಪರವಾಗಿ. ಕಾದಡುವ ಸಂದರ್ಭ ಮತ್ತೊಮ್ಮೆ ರಮೇಶ ಜೆರ್ಸಿ ನಂಬರ್ 9ನೇ ಆಟಗಾರ ವೇಗದ ದಾಳಿಗಾರ ಜಿಕೆ ಓಟ ಮೂಡಿ ಬರ್ತಾ ಇದೆ. ಕಾದಡುವ ನಿರೀಕ್ಷೆಯಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಮಾಡ್ಕೊತಾ ಇದ್ದಾರೆ ತೌಸಿ ತಂಡದ ಆಟಗಾರ ಕೂಡ. ಮನಸ್ಸಿನ ಹಿಡಿದಕ್ಕೆ ತುತ್ತಾಗಿದ್ದ ಜೆರ್ಸಿ ನಂಬರ್ 7 ಅಂಕಣದ ಹೊರಗೆ. ಮತ್ತೊಮ್ಮೆ ವಿಠಲನ ದಾಳಿ ಏನಾಗಬಹುದು ಈ ಬಾರಿ. ಸತತವಾಗಿ 2 ಬೋನಸ್ ಸಂಘದ ಜೊತೆಗೆ ವಾಪಸ್ ಆಗಿದ್ದಾರೆ. 3ನೇ ದಾಳಿ ಇದೆ. ದೊಡ್ಡ ಏನಾಗುತ್ತೆ ಅಂತ 2-1 ಪಂದ್ಯ ಆಗ್ತಾ ಇದೆ. ವೇಗದ ದಾಳಿ ಮತ್ತೊಮ್ಮೆ ಪರ್ಸೆಂಟ್ ಮಾಡುವ ಪ್ರಯತ್ನ ಏನಾಗಿದೆ ಅಂತ ರಮೇಶ್ ಅವರಿಂದ ಮತ್ತೆ ಒಂದು ಅಂಕದಿಂದ ಸಾಗ್ತಾ ಇದ್ದಾರೆ. 2-2 ಸಮ. 2 ಮುರುಗುಂಡಿ ವರ್ಸಸ್ ಶ್ರೀ ಕಾಡಸಿದ್ದೇಶ್ವರ ಗುಂಡೆವಾಡಿ ತಂಡದವರು. ಪ್ಲೀಸ್ ವೇಟ್ ಮಾಡ್ಕೊಳ್ಳಿ ದಯವಿಟ್ಟು. ಗುಂಡೆವಾಡಿ ತಂಡದ ಆಟಗಾರರು ಯಾರಿದ್ದೀರಾ ದಯವಿಟ್ಟು ಹೇಳ್ತಾ ಇದ್ವಿ. ವೇಟ್ ಮಾಡಿಸೋ ಸ್ಥಿತಿ ಆಗ್ಬೇಕಪ್ಪ. ಅಣ್ಣ ಇದನ್ನ ಕೂತ್ಬಿಡಿ. ಲೈನ್ ನಂಬರ್ ಒಬ್ಬರೇ ಎತ್ಕೊಂಡ್ಬಿಡಿ ದಯವಿಟ್ಟು. ಮತ್ತೊಮ್ಮೆ 3-2 ಪಂದ್ಯ ಕೈ ಬಿಡ್ತಾ ಇದೆ. ಮತ್ತೊಮ್ಮೆ ಕಾದು ನೋಡುವ ಸಂದರ್ಭ. 3-2 ಪಂದ್ಯ ಇದೆ. ಮತ್ತೊಮ್ಮೆ ಮಿಸ್ಟೇಕ್. ರೇಣುಕಾದೇವಿ ಚೆನ್ನವಾಡ ತಂಡದ ಆಟಗಾರರಿಗೆ ಮತ್ತೊಮ್ಮೆ ಯಶಸ್ಸಿನ ಹಾದಿಗೆ ಸಾಕ್ತಾ ಇದ್ದಾರೆ. 2-4 ಪಂದ್ಯ ಚೆನ್ನವಾಡ ತಂಡದ ಪರವಾಗಿ ಮತ್ತೊಮ್ಮೆ ಯುವ ಆಟಗಾರರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. 2 ಕೂಡ ಅಥಣಿ ತಾಲೂಕಿನ ತಂಡಗಳು. ಕುಂದಾನಗರಿಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಂಡಗಳು. ಒಂದು ಕಡೆ ರೇಣುಕಾದೇವಿ ಚೆನ್ನವಾಡ ತಂಡ ಇದೆ, ಒಂದು ಕಡೆ ತೌಸಿ ತಂಡ ಇದೆ. ಮತ್ತೊಮ್ಮೆ ರಮೇಶ ಯಾವ ಸಮಯದಲ್ಲೂ ಕೂಡ ಅಂಕದ ಚೇಂಜರ್ ಆಟಗಾರ ಕೂಡ. ಏನಾಗ್ಬೋದು ಅಂತ ಕಾದುಡುವ ಸಂದರ್ಭ. ವೇಗದ ದಾಳಿಗಾರ ಇದ್ದಿದ್ದಂತ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ರೆ ಕಾದುಡುವ ಸಂದರ್ಭ ಏನಾಗ್ಬೋದು ಅಂತ ಒಳ್ಳೆಯ ಪ್ರಯತ್ನ. ಈ ಕಡೆ ಕೂಡ ಜರ್ಸಿ ನಂಬರ್ 4 ಇಂದ ಮೂರ್ತಿ ಚಿಕ್ಕದಾದರೂ ಕೀರ್ತಿಯನ್ನು ದೊಡ್ಡದು ಮಾಡ್ಲಿಕ್ಕೆ ಹೊಂದಿದ್ದಾರೆ. ಮತ್ತೊಮ್ಮೆ ಜರ್ಸಿ ನಂಬರ್ 10 ಯುವ ಆಟಗಾರರಿಗೆ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಕಾದುಡುವ ಸಂದರ್ಭ. ಜೇನ್ಮನ್ ತೌಸಿ ಹಾಗೂ ರೇಣುಕಾದೇವಿ ಚೆನ್ನವಾ. ಮತ್ತೆ ದಾಳಿಯಲ್ಲಿ ರಮೇಶ್ ಜನಮಾತರದ ಭರವಸೆ ಆಟಗಾರ ಅಂತ ಹೇಳ್ಬೋದು. ತಂಡದ ನಾಯಕ ಜರ್ಸಿ ನಂಬರ್ 9 ರಮೇಶ್ ಮತ್ತೆ ಸತತವಾಗಿ ದಾಳಿ ಮಾಡ್ತಾ ಇದ್ದಾನೆ. ಮತ್ತೊಮ್ಮೆ 3 ಜನ ಆಟಗಾರ ಅಂಕಣದ ಒಳಭಾಗದಲ್ಲಿ ಸಾಕಷ್ಟು ಅನುಭವದ ಆಟಗಾರ. ವೇಗದ ದಾಳಿಗಾರ ಕೂಡ ಏನಾದರೂ ಮಿಸ್ಟೇಕ್ ಅನ್ನ ಕಲ್ಪಿಸಿಕೊಳ್ತಾರ ಅಂತ ಕಾದಿರುವ ಸಂದರ್ಭ. ಮತ್ತೊಮ್ಮೆ ತೌಸಿ ತಂಡದ ಆಟಗಾರರು ಒಳ್ಳೆಯ ಪ್ರಯತ್ನ ಇನ್ನು ಕೂಡ ಒಳ್ಳೆಯ ಪ್ರಯತ್ನ. ಮತ್ತೊಮ್ಮೆ ಇಲ್ಲಿ ಯಶಸ್ಸಿನ ಹಾದಿಗೆ ಸಾಗ್ತಾ ಇದೆ. ರಮೇಶ್ ಅವರಿಗೆ ಮತ್ತೊಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. ಅಂಕದ ಹೆಚ್ಚಿಸಿಕೊಳ್ತಾ ಇದ್ದಾರೆ. 5-2 ಪಂದ್ಯ 3 ಅಂಕದ ಮುನ್ನಡೆಯನ್ನು ಕಾಕೊಳ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀನಿ. ಜೈನ್ಮಾನ್ ಮುರುಗುಂಡಿ ವರ್ಸಸ್ ಶ್ರೀ ಕಾಡಸಿದ್ದೇಶ್ವರ ಗುಂಡೇವಾಡಿ. ನಿಮಗೆ ಅಂತಿಮ ಕರೆ ಕೊಡ್ತಾ ಇದ್ವಿ. ಜೈನ್ಮಾನ್ ಮುರುಗುಂಡಿ ವರ್ಸಸ್ ಶ್ರೀ ಕಾಡಸಿದ್ದೇಶ್ವರ ಗುಂಡೇವಾಡಿ ತಂಡದವರು ಸಿದ್ಧ ಆಗ್ಬೇಕಪ್ಪ. ವೇಟ್ ಮಾಡಿಸ್ಕೊಳ್ಳಿ ಸರ್. ಅವರೆಲ್ಲಿದ್ರು ಕೂಡ ಕೈ ತಗೊಂಡು ಕಮಿಟಿ ಅವರು. ಸಮಯ ಬಹಳ ಆಗ್ತಾ ಇದೆ. ದಯವಿಟ್ಟು ಸಾಕಷ್ಟು ಪಂದ್ಯಗಳಿದಾವೆ. ಮತ್ತೊಮ್ಮೆ 5-2 ಪಂದ್ಯ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಮತ್ತೊಮ್ಮೆ ರಮೇಶ್ ಅವರ ದಾಳಿ.
ತಂಡದ ಯುವ ಮೇನ್ ರೈಡರ್ ಅಂತ ಕೂಡ ಹೇಳ್ಬೋದು. 9ನೇ ನಂಬರ್ ಆಟಗಾರ ಮತ್ತೊಮ್ಮೆ 2 ಜನ ಆಟಗಾರರ ತೌಸಿ ಮೂಲದ ಆಟಗಾರರಲ್ಲಿ ಮತ್ತೊಮ್ಮೆ ಇಲ್ಲಿ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದಾರೆ. ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಆಗ್ಬಾರ್ದು. ಸಂಕಟ ಬರ್ತಾ ಇದೆ. ಸಂಕಟ ಬಂದಾಗ ವೆಂಕಟರಮಣ ನೆನೆಸಲೇಬೇಕು. ಸಂಕಟ ಬಂದಿದೆ, ಇವಾಗಲೇ ಅಂಕ ಖಾಲಿ ಇದೆ. ಕಾದಿಡುವ ಸಂದರ್ಭ ಏನಾದ್ರೂ ತಮ್ಮ ತಂಡಕ್ಕೆ ಒಂದು ಅಂಕದ ಸಂಪಾದನೆ ವಾಪಸ್ ಆಗ್ತಾರ ಅಥವಾ ಇಲ್ಲ ಅಂತ. ಬೋನಸ್ ಕೂಡ ಆನ್ ಆಗಿದೆ. ಒಳ್ಳೆಯ ಪ್ರಯತ್ನ ಇಲ್ಲಿ ಮತ್ತೊಮ್ಮೆ ವಿಫಲಗೊಳ್ತಾ ಇದೆ. ಆ ಕಡೆ ಒಂದು ಬೋನಸ್ ಅಂಕ ಆಗ್ತಾ ಇದೆ, ಈ ಕಡೆ ಒಂದು ಟ್ಯಾಕಲ್ ಅಂಕ ಬರ್ತಾ ಇದೆ, ಅದರ ಜೊತೆಗೆ ಲೋನ್ ಅಂಕ ಬರ್ತಾ ಇದೆ. ಸ್ಕೋರ್ ಆಗಿ 9-3 ಪಂದ್ಯ ಆಗ್ತಾ ಇದೆ. 6 ಅಂಕಗಳ ಅಂತರವನ್ನ ಕಾಯ್ಕೊಳ್ತಾ ಇದೆ. ಮತ್ತೊಮ್ಮೆ ರಮೇಶ ಬೋನಸ್ ಅನ್ನ ನೀಡ್ತಾರೆ ಅಥವಾ ಇಲ್ಲದ ಕಾದಿಡುವ ಸಂದರ್ಭ. ನಿರ್ಣಯವೇ ಅಂತಿಮ ನಿರ್ಣಯ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ವೇಗದ ದಾಳಿಗಾರ ನಾವು ಬೋನಸ್ ಹೊಂದಿಲ್ಲ ಏನಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ವಿಠಲ ಗೇಮ್ ಚೇಂಜರ್ ಆಗ್ತಾರೆ ಅಥವಾ ಇಲ್ಲದ ಕಾದು ನೋಡುವ ಸಂದರ್ಭ. 6 ಅಂಕಗಳ ಅಂತರ ಇದೆ. ಇನ್ನು ಕೂಡ ಶನಿವಾರ ತಂಡ ತಮಸಿ ಮೂಲದ ಆಟಗಾರರು ಮತ್ತೊಮ್ಮೆ ಅಂಕಣದ ಒಳಭಾಗದಲ್ಲಿ. ವಿಠಲ್ ಅವರ ದಾಳಿ ಆಗ್ತಾ ಇದೆ. ಜೆರ್ಸಿ ನಂಬರ್ 4 ಬೋನಸ್ ಆಗಿದೆ. ಇಲ್ಲಿ ಸುಲಭವಾದ ಟ್ಯಾಕಲ್ಗೆ ಮನವಿ ಆಗ್ತಾ ಇದ್ದಾರೆ. ಅಂಕಣದಿಂದ ಆಚೆಗೆ ವಿಠಲನ ಆಟ ಏನು ಒಂದು ಬಿಡು ಕೊಡ್ತಾ ಇಲ್ಲ. ಜನವಾಡ ತಂಡ ಆಟಗಾರರು ಮತ್ತೊಮ್ಮೆ 10-3 ಪಂದ್ಯ 7 ಅಂಕಗಳ ಅಂತರವನ್ನ ಕಾಯ್ಕೊಳ್ತಾ ಇದೆ. ಜನವಾಡ ತಂಡ ಮತ್ತೊಮ್ಮೆ ರಮೇಶ ಮತ್ತೊಮ್ಮೆ ಸುಲಭವಾದ ಎಂಟಚ್ಗೆ ಬಲಿ ಆಗ್ತಾ ಇದ್ದಾನೆ. ಜೆರ್ಸಿ ನಂಬರ್ 10ನೇ ನಂಬರ್ ಆಟಗಾರ ತಮಸಿ ಮೂಲದ ಆಟಗಾರ. ಎಸ್, ಅದರ ಜೊತೆಗೆ ಮಧ್ಯಂತರ ಅವಧಿಯ ಮುಕ್ತಾಯ ಆಗ್ತಾ ಇದೆ. ದ್ವಿತೀಯಾರ್ಧದ ಸ್ಕೋರ್ ಮೂರುಗುಂಡಿ ವರ್ಸಸ್ ಕಾಡಸಿದ್ದೇಶ್ವರ ಗುಂಡೇವಾಡಿ ತಂಡದವರು. ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ಪಂದ್ಯ ಆದ ತಕ್ಷಣ ಅಂಕಣದ ಒಳಭಾಗದಲ್ಲಿ ಬರಬೇಕು. ದಯವಿಟ್ಟು ಎಲ್ಲಿದ್ದರೂ ಕೂಡ ವೇದಿಕೆ ಮುಂಭಾಗ ಬರಬೇಕು. ಒಂಬತ್ತನೇ ನಂಬರ್ ಆಟಗಾರ ಮತ್ತೆ ಅಂಕಣದ ಒಳಭಾಗದಲ್ಲಿ ಜನವಾಡ ಮೂಲದ ಆಟಗಾರ ಮತ್ತೊಮ್ಮೆ ವಿಠಲ. ಹದಿನೇಳನೇ ನಂಬರ್ ಆಟಗಾರ ಚಾಣಕ್ಷಪದ ದಾಳಿ ಆಗುತ್ತಾ ಅಥವಾ ಇಲ್ಲದ ಕಾದಂಡುವ ಸಂದರ್ಭ ಡಿಫೆನ್ಸ್ ಕಾದುಕೊಳ್ಳುತ್ತಿದೆ. ಮತ್ತೊಮ್ಮೆ ಜನವಾಡ ಮೂಲದ ಆಟಗಾರನಿಂದ ಒಳ್ಳೆ ಬಹಳ ಚುರುಕಾದ ಡಿಫೆನ್ಸ್ ಅನ್ನ ಕಾಯ್ಕೊಳ್ತಾ ಇದೆ ಜನವಾಡ ಮೂಲದ ಆಟಗಾರರು. ಯಾವುದೇ ತರಹದ ಬಿಡುಬನ್ನ ಕೊಡ್ತಾ ಇಲ್ಲ. ಚಾಣಕ್ಷವಾದ ಪಂದ್ಯ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಮತ್ತೊಮ್ಮೆ ರಮೇಶ ಸಾಕಷ್ಟು ಅಂಕಗಳನ್ನು ಅಂತರವನ್ನ ಕಾಯ್ಕೊಳ್ತಾ ಇದೆ. ಸಮಯ ವ್ಯರ್ಥ ಮಾಡುವ ಮೈಂಡ್ ಸೆಟ್. ಹನ್ನೊಂದು 3 ಪಂದ್ಯ ಆಗ್ತಾ ಇದೆ. ನಿಧಾನಗತಿಯಾಗಿ ಪಂದ್ಯವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಜನವಾಡ ಮೂಲದ ಆಟಗಾರರು. ಮತ್ತೊಮ್ಮೆ ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆಕೊಡ್ತಾ ಇದ್ವಿ. ಜಯನ್ಮಾನ್ ಮುರುಗುಂಡಿ ವರ್ಸಸ್ ಶ್ರೀ ಕಾಡಸಿದ್ದೇಶ್ವರ ಗುಂಡೇವಾಡಿ ತಂಡದವರು ಸಿದ್ಧ ಆಗ್ಬೇಕಪ್ಪ. ಬಂದ್ಬಿಡಿ ದಯವಿಟ್ಟು, ಕೊನೆಯ ಹಂತಕ್ಕೆ ಸಾಗಿದೆ ಪಂದ್ಯ ಈಗಾಗಲೇ. ದಯವಿಟ್ಟು ಬನ್ನಿ. ದಯವಿಟ್ಟು ಕಾಡಸಿದ್ದೇಶ್ವರ ಗುಂಡೇವಾಡಿ ಹಾಗೂ ಜಯನ್ಮಾನ್ ಮುರುಗುಂಡಿ ತಂಡದವರು ವೇದಿಕೆಯ ಮುಂಭಾಗ ಬರಬೇಕಪ್ಪ ದಯವಿಟ್ಟು. ಇಲ್ಲಿ ಒಳ್ಳೆಯ ಪ್ರಯತ್ನ ಆಗ್ತಾ ಇದೆ. 1 ಅಂಕದ ಮುನ್ನಡೆ ಸಂಪಾದನೆ ವಾಪಸ್ ಆಗ್ತಾ ಇದೆ. 11-4 ಪಂದ್ಯ ಮತ್ತೆ ಕೊನೆಯ 5 ನಿಮಿಷ. ಲಾಸ್ಟ್ 5 ಮಿನಿಟ್ಸ್ ಗೋ. ತಂಡದ ನಾಯಕರೇ, ಲಾಸ್ಟ್ 5 ಮಿನಿಟ್ಸ್ ಗೋ. ಮತ್ತೊಮ್ಮೆ ಮಿಸ್ಟೇಕ್ ಅನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಜೆರ್ಸಿ ನಂಬರ್ 9 ಅಂಕಣ.
ಒಬ್ಬರೇ ಯಾವ್ದಾಯ್ತು ನಂಬರ್ ಯಾಕೆ ಬಂದ್ಬಿಟ್ಟು ಅದು ಯಾರು ಬಂದ ಬಿದ್ದತ್ತೆ ಯಾಕೆ ಗೊತ್ತಾಗ್ತದೆ ನೋಡು ಅವ ಯಾರು ಮಾಡವ ಅಂತ ಬಂದ್ಬಿದ್ರೆ ಟೈಮ್ ಹೆಂಗೆ ಗೊತ್ತಾಗೋದು ಹಂಗೇನು ಸಿಟಿ ಹೊಡಿತಾರಲ್ಲ ढाई एली बुला